ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಶಿವಾರಿ ನಾಗರಾಜ್, ಮೈಸೂರು ಜಿಲ್ಲಾ ಕಾರ್ಯದರ್ಶಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಹಾಗೆ ನಮ್ಮ ಜೊತೆ ನಮ್ಮ ಚಂದ್ರು ಕಿಲಾರವರು ಇದ್ದಾರೆ ಇನ್ನೊಂದು ಸೈಡ್ ಅಲ್ಲಿ ಹೊಲದಲ್ಲಿ. ಈಗ ನಾವು ಬಂದು ಮೈಸೂರಿನ ಸರ್ವೆ ಏನ್ ಬಹುಶಃ ಮನೆ ಕಟ್ಟೋರು ಮನೆ ಈ ಪ್ಲಾನಿಂಗು ಇನ್ನೊಂದು ಸಂಬಂಧಪಟ್ಟಂತ ಇರಂತ ಇಲಾಖೆ ಇದು ಬಹುಶಃ ನೋಡುವುದು ನಗರ ಮಾಪನ ಯೋಜನಾ ಕಚೇರಿ ಅನ್ಬಿಟ್ಟು ಸರ್ವೆ ಆಫೀಸು. ಬಹುಶಃ ಯಾರು ಜಾಗ ಈಗ ಇನ್ನೊಂದು ಸರ್ವೆ ಏನೋ ಮಾಡಬೇಕು ಅಂದ್ರೆ ಇಲ್ಲಿಂದ ಅಧಿಕಾರಿಗಳನ್ನೇ ಬಂದು ನಾವು ಅಪ್ಲಿಕೇಶನ್ ಹಾಕಬೇಕು. ಇಲ್ಲೇನು ಇವತ್ತು ಬಂದಿರೋ ವಿಚಾರಪ್ಪ ಏನಂದ್ರೆ, ನಾವು ನಮ್ಗೆ ಯಾವ್ದೋ ಒಂದು ಏನೋ ಸಾರ್ವಜನಿಕರಿಂದ ಒಂದು ದೂರು ಬಂದಿರೋದು. ಅವರು ಬಹುಶಃ ಅವರು ಬಂದು ಅವ್ರೇನೋ ಪಾಪ ಮನೆ ಕಟ್ಟ ಒಂದು ಉತ್ಸವದಲ್ಲಿ ಒಂದು ಸರ್ವೆ ಬೇಕು ಅಂದ್ಬಿಟ್ಟು ಸರ್ವೆ ಮಾಡಕ್ ಅಪ್ಲಿಕೇಶನ್ ಹಾಕಿದ್ದಾರೆ. ಇವ್ರು ಏನ್ ಮಾಡಿದ್ದಾರೆ, ಸರ್ವೆ ಆಫೀಸರ್ ಹೋಗಿದ್ದಾರೆ, ಪ್ರಜೆ ಹೋಗ್ಬಿಟ್ಟಿದ್ದನ್ನೇ ಅವ್ರು ಸರ್ವೆ ಮಾಡಿ ಅಂತಂದ್ರೆ ಅವ್ರು ಸರ್ವೆ ಮಾಡೋದಲ್ಲದೆ ಅವ್ರು ಸರ್ವೆ ಮಾಡಿ ಇವ್ರ ಅಪ್ಲಿಕೇಶನ್ ಐಡಿಲಿ ಏನ್ ಕೊಟ್ಟಿತ್ತು ಒಂದು 2,500 ಅದು ದಾಖಲಾತಿ ಅಮೌಂಟ್ ಕಟ್ಟಬೇಕು ಸರ್ವೆ ಆಫೀಸರ್ಗೆ. ಇದು ನೋಡ್ಬೇಕು ಸರ್, ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ತಿಳ್ಕೋಬೇಕು ಏನು ಸರ್ಕಾರದ ಹಣ ಹೇಗ್ ಪೋಲಾಗ್ತಾ ಇದೆ, ಏನೇನ್ ಮಾಡ್ತಾರೆ ಅಧಿಕಾರಿ ವರ್ಗ ಅನ್ಬಿಟ್ಟು. ಏನ್ 2,500 ಕೊಟ್ಟು ಅಪ್ಲಿಕೇಶನ್ ಹಾಕಿದ್ದು ಸರ್ವೆ ಮಾಡಿ ಅನ್ಬಿಟ್ಟು ಇವ್ರು ಸರ್ವೆ ಮಾಡೋ ಜೊತೆಗೇನೆ ಬಹುಶಃ ಇನ್ನೊಂದು 3-4 ಇತ್ತು ಪಕ್ಕದಲ್ಲಿದ್ದ ಸೈಟ್ ಅದೇ ಅಪ್ಲಿಕೇಶನ್ ಐಡಿಲಿ ಸರ್ವೆ ಮಾಡಿದ್ದಾರೆ. ಬಹುಶಃ ಇದು ಸರ್ಕಾರಕ್ಕೆ ಏನಿತ್ತು ಇವತ್ತು ಸರ್ಕಾರದ ಬೊಕ್ಸ್ಗೆ ಏನಿತ್ತು ಸೇರ್ಬೇಕಾಯ್ತು ಹಣ, ಆ ಹಣ ಇಲ್ಲೂ ತಲುಪದೆ ಬಹುಶಃ ಅಧಿಕಾರಿ ಪರ್ಸ್ಗೋ ಜೋಬ್ಗೋ ಸೇರ್ಕೋತಾ ಇದೆ. ಇದನ್ನ ಯಾರು ಕೇಳಬೇಕಾಗಿತ್ತು? ಇಲ್ಲಿನ ಬಹುಶಃ ನಾವು ಆಗ್ಲೇ ಬಂದು ಎಲ್ಲಾ ದಾಖಲಾತಿಗಳನ್ನ ತಗೊಂಡು ಇಲ್ಲಿನ ಅಧಿಕಾರಿ ಆದರೆ ADR ಅವ್ರು ಕಂಪ್ಲೇಂಟ್ ಕೊಟ್ರೆ ಇಲ್ಲೇನಾಗಿದೆ ಮೇನ್ ಪಾಯಿಂಟ್ ಅಂತಂದ್ರೆ ADR ಕಂಪ್ಲೇಂಟ್ ತಗೊಳಕ್ ಮುಂಚೆನೆ ಆ ಏನು ಸರ್ವೆ ಅಧಿಕಾರಿ ಯಾರಿದ್ರು ಅವ್ರು ಬಹುಶಃ ಹೆಸರು ಕೇಳಿ ಮಂಜುನಾಥ್ ಅಂದ್ಬಿಟ್ಟು ಆ ಸರ್ವೆ ಅಧಿಕಾರಿ ಏನ್ ಮಾಡ್ತಾರೆ ಅಂತಂದ್ರೆ ಇದು ಎಲ್ಲಾ ಅಕ್ರಮ ಎಲ್ಲ ಗೊತ್ತಾಗಿದೆ ಅಂತ ಗೊತ್ತಾದ ತಕ್ಷಣ ಬಹುಶಃ ಅವ್ರು ಆಗ್ಲೇ ಬೇರೆ ಇಲಾಖೆಗೆ ವರ್ಗಾವಣೆ ಕೊಟ್ಟಿದ್ದಾರೆ. ನಾವು ಕೇಳ್ತಿರೋದು ಸಾರ್ವಜನಿಕರು ಇಂಥ ಸಮಸ್ಯೆ ಇಟ್ಕೊಂಡು ಇಂಥ ಏನೋ ಅಕ್ರಮಗಳು ಎಷ್ಟಾಗ ನಾವು ಕಂಪ್ಲೇಂಟ್ ಕೊಟ್ಟು ಮೌಖಿಕವಾಗಿ ಏನೇನ್ ದಾಖಲಾತಿ ಬೇಕು ಎಲ್ಲ ಕೊಟ್ಟಾದ್ಮೇಲೆ ಅವರ ಮೇಲೆ ಕಾನೂನು ಒಳಗಡೆ ಇಲಾಖೆ ಶಿಸ್ತು ಕ್ರಮ ಯಾಕೆ ತಗೊಳ್ಳಲ್ಲ? ಈ ತಗೊಳಕ್ ಏನ್ ಪ್ರಾಬ್ಲಮ್ ಇಲ್ಲ? ಅವರು ಇವರು ಏನೋ ಅದೊಂದು 3 ಸೈಟ್ ಏನೋ ದುಡ್ಡಿತ್ತು ಅದನ್ನು ತಗೊಂಡು ಸರ್ವೆ ಮಾಡೋಂಥ ಫೀಸ್ಗಳನ್ನೆಲ್ಲ ಜೋಬ್ ಹಾಕೊಳ್ಳೋದಲ್ಲದೆ ಅವರ ಮೇಲಧಿಕಾರಿಗಳಿಗೆ ಏನಾದ್ರು ಕೊಡ್ತಾ ಇದಾರಾ? ಇದು ಸರ್ಕಾರಕ್ಕೆ ಲಾಸ್ ಅಲ್ವಾ? ಇದು ಸರ್ಕಾರ ಇವತ್ತೆಲ್ಲ ಬಹುಶಃ ಬರಗಾಲ ಅಂತ ಡಿಕ್ಲೇರ್ ಮಾಡ್ಕೊಂಡಿದೆ ಸರ್ಕಾರ. ಈ ಸರ್ಕಾರಕ್ಕಿಂತ ಹಣಗಳು ಎಲ್ಲಿ ಒಂದು ಸಣ್ಣ ಅಮೌಂಟ್ ದೊಡ್ಡ ಅಮೌಂಟ್ ಅಂತ ಇವರು ಅಧಿಕಾರಿ ವರ್ಗ ಪರ್ಸ್ಕೋಗ್ತಿರೋ ದುಡ್ಡುಗಳು ಸಾರ್ವಜನಿಕರಿಗೆ ಸವಲತ್ತು ಏನ್ ಸಿಗಬೇಕಾಯ್ತು, ಸರ್ಕಾರಕ್ಕೆ ಹಣ ಎಲ್ಲಿಂದ ಬರ್ತದೆ? ಇದು ಸಾರ್ವಜನಿಕರ ದುಡ್ಡು ಅಲ್ವಾ? ಸಾರ್ವಜನಿಕರಿಗೆ ಏನು ಗೌರ್ಮೆಂಟ್ ಆಫೀಸರ್ಗಳು ಸಂಬಳ ಕೊಡೋದಲ್ಲದೆ ಅವ್ರಿಗೇನು ಪರ್ಸನು ಜೋಬ್ನು ತುಂಬಿಸಂತ ಕಾರ್ಯಕ್ರಮಗಳಾಗ್ತಾ ಇದೆ. ಇದ್ರ ಮ್ಯಾಗ ನಾವು ಧ್ವನಿ ಎತ್ತಿ ಕಂಪ್ಲೇಂಟ್ ಕೊಟ್ಟಾಗ ಆ ಸರ್ಕಾರಿ ಅಧಿಕಾರಿ ಇದ್ರು ಅವ್ರ ಇಲಾಖೆನೇ ವರ್ಗಾವಣೆ. ಯಾವಾಗ ಕಂಪ್ಲೇಂಟ್ ಹೋಗುತ್ತೆ ಆ ಇಲಾಖೆನೇ ವರ್ಗಾವಣೆ ಮಾಡ್ಕೋತಾರೆ. ಅವ್ರ ಮೇಲಧಿಕಾರಿಗಳು ಏನಿದ್ರೆ ಬಹುಶಃ ಕೇಳಬೇಕೀಗ ಏನ್ ಕ್ರಮ ತಗೊಂಡಿದ್ದಾರೆ, ಯಾಕೆ ಕ್ರಮ ತಗೊಳಕ್ ಆಗ್ತಾ ಇಲ್ಲ ಅಂತ ತಾಕತ್ತೇನಿಲ್ಲ ಅವ್ರಿಗೆ. ಮತ್ತೆ ಅದಕ್ಕೆ ಮೇಲಧಿಕಾರಿ ಅಂತ ಯಾವ ಜಮದಿಂದ ಹೇಳ್ಕೊತಾರೆ? ಇಲ್ಲ ಅವ್ರು ಏನಾದ್ರು ಇವರು ಪರ್ಸ್ ಏನಿದೆ ಅವ್ರು ಏನೋ ಜೋಬ್ ತುಂಬ್ತಾರ ಸೈಡ್ ಅಲ್ಲಿ, ಅದನ್ನ ಕೇಳಬೇಕು. ಅವ್ರನ್ನ ದಯವಿಟ್ಟು ಬನ್ನಿ ಕೇಳೋಣ. ಸರ್ ನಮಸ್ಕಾರ, ನಾನು ಶಿವಾರಿ ನಾಗರಾಜ್ ಅಂದ್ಬಿಟ್ಟು ಮೈಸೂರು ಜಿಲ್ಲಾ ಕಾರ್ಯದರ್ಶಿ. ಇವರು ಪ್ರಧಾನ ಕಾರ್ಯದರ್ಶಿ. ಇದು ನಮ್ದು ಇದ್ರು ಸರ್ ರೆಕಾರ್ಡ್ಗೆ ಕೊಟ್ಟಿರೋ ಗಮನಕ್ಕೆ ಇದೆ. ಚಂದ್ರು ಕಿಲಾರ ಅಂತ ಹೇಳಿ 231 ಬಗ್ಗೆ ಸಾಕಷ್ಟು ದೂರು ಕೊಟ್ಟರು, ಯಾರು ಕ್ರಮ ಕೈಗೊಳ್ತಾ ಇಲ್ಲ. ನೀವು ಯಾರಿಗೂ ಹೇಳಿದ್ರೆ ಅವರೆಲ್ಲ ಸುಮ್ಮನೆ ಆದ್ರು. ನಾವು ಕೆಲಸದ ಬೀಜಲ್ಲಿ ಈ ಕಡೆ ಬರೋಕ್ಕಾಗಿಲ್ಲ. ನಮ್ದು DD ಆಫೀಸ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರಿ, ನಾವು ಕೇಸ್ ಕೊಟ್ಮೇಲೆ ಟ್ರಾನ್ಸ್ಫರ್ ಮಾಡಿದ್ದೀರಾ ಅವ್ರಿಗೆ. ಸರ್ ಈಗ ಮಾಹಿತಿ ಇದೆ ಅದ್ರದ್ದು ಏನಾಗಿದೆ ಅಂತ ಗೊತ್ತಿದಲ್ವ? ನೋಡ್ಬಿಡಿ ನೋಡಿದ್ರೆ ಗೊತ್ತಿಲ್ಲ ಸರ್ ನಮಗೆ ಮಾಹಿತಿ ಹೇಳಿ. ಒಂದು ಮಾಹಿತಿ DDLR ಬರೆದಿದ್ದು ಇದು ನಮಗೊಂದು ಪತ್ರಿಕಾರಿ ಯಾವುದು ನಗರ ಮಾಪನ ಯೋಜನಾಧಿಕಾರಿಗಳು ಆಯುಕ್ತರ ಕಚೇರಿ ಅವ್ರು ಹಾಕಿ ನಮಗೆ ನಾವು ಅವ್ರಿಗೆ ಒಂದು ಲೆಟರ್ ಹಾಕಿರ್ತೀವಿ ಅಷ್ಟೇ. ಏನೂ ಆಗಿಲ್ಲ ಅಂತ ಹೇಳ್ತಾರೆ ಸರ್. ನಾವು ಕೇಳ್ತಿರೋದು ಅವ್ರ ಮೇಲೆ ಯಾಕೆ ಶಿಸ್ತು ಕ್ರಮ ನೀವು ಯಾಕೆ ಸಮಿತಿ ಒಳಗಡೆ ಕ್ರಮ ಕೈಗೊಳ್ತಲ್ಲ ಅಂತ ಪ್ರಶ್ನೆ. ಯಾಕಂದ್ರೆ ಈಗ ಸಿಟಿ ಲಿಮಿಟ್ ಅಲ್ಲಿ ಇದ್ದವರು ಈಗ ತಗೊಂಡೋಗಿ ತಾಲೂಕು ಹಾಕ್ತಿದ್ದೀರಾ, ಇಲ್ಲಿ ಮಾಡೋ ಕೆಲಸ ಅಲ್ಲೂ ಮಾಡೋದಲ್ಲ. ನಾವು ಮಾಡಿಲ್ಲ ಸರ್. ನೀವು ಮಾಡಿಲ್ಲ ಸರ್, ನೀವು ಮಾಡಿದ್ರೆ ಮೇಲೆ ಟ್ರಾನ್ಸ್ಫರ್ ಮಾಡಿರೋದು ಅದೇನ್ ಮಾಡಿದ್ರು. ಈಗ ಆನ್ ಡ್ಯೂಟಿ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗಲೇ ನಿಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಇದ್ದಾಗಲೇ ಇದು ಕಂಪ್ಲೇಂಟ್ ಆಗಿರೋದು. ಇದು ಅಲ್ಲ ಭೂಗಳರ ಜೊತೆ ಏನು ಸ್ಪೆಸಿಫಿಕ್ ಏನು ಸರ್ ನಂಬರ್ ನಾನು ಏನು ಬಿಡಿಸೇಳಿ ನಾನೇ ಹೇಳ್ಬಿಟ್ಟು ನಿಮ್ಗೆ ಗೊತ್ತ ಸಮಯ ಇಲ್ಲ ಸರ್. 231 ಭೋಗಾದಿ ಸರ್ವೆ ನಂಬರ್ 231 ಡೀಟೇಲ್ಸ್ ಇದ್ದಿದೆ ಎಲ್ಲ ಫೈನಲ್ ಕಂಪ್ಲೇಂಟ್ ಆರ್ಡರ್ ಬಂದಿರೋದು. ಹೇಳಿದ್ರೆ ಅದೇ ಹೇಳ್ತೀನಿ ಕೇಳಿ. ನನ್ನ ಮುಂದೆ ಈಗ ಇಂಟ್ರೆಸ್ಟ್ ನಾವೇ ಒಂದು ಮಾಹಿತಿ ಬಂದಿದೆ, ಸ್ಟಡಿ ಮಾಡಿದ್ದಾರೆ. ಸರ್ಕಾರದಿಂದಲೇ ಬಂದಿರುವ ಸರ್ಕಾರದಿಂದ ಅಂದ್ರೆ ನಮ್ಮ ಕಮಿಷನರ್ ಕಚೇರಿಯಲ್ಲೇ ಬಂದಿದ್ರು. ಇದು ಯಾರೇ ಹೇಳ್ತಾರ ನಗರ ಮಾಪನ ಯೋಜನಾಧಿಕಾರಿಗಳು ಈಗ ಯಾರು ಬರಪ್ಪ ಅಲ್ಲಿ ಎಷ್ಟು ಯಾರಿದ್ದಾರೆ ನಾವು ಏನ್ ಗೊತ್ತಾ ಸರ್, ನಾವು ಸಾರ್ವಜನಿಕರಿಗೆ ಒಂದು ತೊಂದರೆ ಆಗಬಾರ್ದು, ಒಂದು ಒಳ್ಳೆ ದೃಷ್ಟಿಯಿಂದ ಅಧಿಕಾರಿಗಳು ಪ್ರಾಮಾಣಿಕವಾಗಿರ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ. ಅಷ್ಟು ಫೈಲ್ ಆಗಿದೆ. ಯಾರೋ
ನೀವು ಮಾಡಿಲ್ಲ ಅವ್ರಿಗೆ ಕ್ರಮ ಆಗ್ತಾವಂತ ಅನ್ನೋದೊಂದು ಪ್ರಶ್ನೆ. ಸಪೋರ್ಟ್ ಇದೆಯಾ ಬೇರೆ ಏನಾದ್ರು? ನಮಗೆಲ್ಲ ಗೊತ್ತಿಲ್ಲರಪ್ಪ. ನಾವು ಯೂಶಲಿ ಪ್ರೂವ್ ಆಗ್ಬೇಕಂದ್ರೆ ಅವರಿಗೆ DDL ಅವ್ರು ಏನ್ ರಿಪೋರ್ಟ್ ಕೊಡ್ತಾರೋ ಅದ್ರ ಮೇಲೆ ವಿಚಾರಣೆ ನೋಟಿಸ್ ಯಾರಿದ್ರು ಅವರ ಕೊಟ್ಟಾರಲ್ಲ. ಈಗ ADL ಅವ್ರು ನೋಡ್ರಿ ಇದು ಏನಾಗುತ್ತೆ ಕೇಳಬೇಕು, ಯಾರಾದ್ರು ಇವ್ನು ಕರಿಬಾರ್ದು. ಮೇಡಮ್ ಅವ್ರು ನಮ್ಮ ಆಫೀಸಿಂದಲ್ಲ, ಇದು ಕಾಪಿ ಇದು ಪ್ರತಿ ನಮಗೆ ಹಾಕಿದ್ರು ಅವರು. ನೀವೇನ್ ಕ್ರಮ ತಗೊಂಡ್ರಿ ಅಂತ ಕೇಳ್ತಾರೆ. ಇದು ನೋಡ್ರಿ ಇದು ಲೆಟ್ರ್. ಆದ್ರೆ SG ಮಂಜುನಾಥನ ಮೇಲೆ ಅದು ಕೇಸ್ ಸ್ಪೆಸಿಫಿಕ್ ಆಗಿಲ್ಲ. ಇವರು ತಗೊಂಡ್ಬಂದಿರಲಿಲ್ಲ ಸ್ಪೆಸಿಫಿಕ್ ಆಗಿ ಇವನ್ನ ಅಲ್ಲಿ ನಾನು ಕೊಟ್ಟಿರೋದು ಅಷ್ಟು. ಎನ್ಕ್ವೈರಿ ರಿಪೋರ್ಟ್ ತಗೊಳ್ಳೋದಕ್ಕೆ ಹಾಕಿದೀನಿ ಸರ್, ಪ್ರೊಸೆಸ್ ಅಲ್ಲಿ ಇದೆ. ಎಷ್ಟು ತಿಂಗಳಾಯ್ತು ಮೇಡಮ್? ಡೇಟ್ ನೋಡಿ ಮೇಡಮ್. ಇದು ಡೇಟ್ ನೋಡಿ ಫಸ್ಟ್. ಅಲ್ಲ ಈಗೇನೀಗ ಪ್ರೂವ್ ಮಾಡೋ ಈಗ ನಮ್ಮನ್ನೇನು ಗಿಲ್ಟಿ ನಿಲ್ಲಿಸ್ಬೇಕಾ? ಕೇಸ್ಗೆ ನಾವು ನೋಡ್ರಿ ಸರ್ ನಾವು ಆರಾಮ ಜೋರ್ ಜೋರ ಮಾತಾಡಿದ್ರ ನಾವು ಸ್ವಲ್ಪ ನಿಲ್ಬೇಕು. ನೀವು ಯು ಶುಡ್ ಗಿವ್ ದ ಟೈಮ್. ಈಗ ಅವ್ರಿಗೆ ಒಂದು ಟೈಮ್ ಕೊಟ್ಬಿಡೋದು ಅವ್ರಿಗೆ. ಈಗ ನೀವು ಕೇಳಿ ಸರ್. ವಾಟ್ ಯು ವಾಂಟ್. ನಮಗೆ ಅಷ್ಟು ಫ್ರಸ್ಟ್ರೇಷನ್ ಆಗಿದೆ. 8 ತಿಂಗಳಿಂದ ನಮ್ಮ ಸಮಯ ಮಾಡ್ಕೊಂಡು ನಾವೇ ಬರ್ತೀವಿ ಸರ್. ಮತ್ತೆ ಎಲ್ಲಿ ಕಳಿಸಿವಿ ಲೆಟರ್ ನೋಡ್ರಿ ಮೇಡಮ್ ಅವ್ರೆ. ಟೆಕ್ನಿಕಲ್ ರಿಪೋರ್ಟ್ ಎಲ್ಲ ತಗೊಂಡು ಅವ್ರ ಹತ್ರ ನಾವೇ ನಮ್ದಿಲ್ಲ, ನಮ್ಮ ಆಫೀಸ್ನಾಗಿಲ್ಲ. ನಮ್ಮ ಕಾಪಿ ಹಾಕ್ಯಾರ ಮಾಡ್ಬೇಕಾದವರು DD ಮಾಡ್ಬೇಕಾಗಿತ್ತಲ್ಲ. ಅವ್ರು ಯಾರು ಎಷ್ಟು ಸರ್ಕಾರ ಯಾಕೆ ಮಾಡಿದ್ ಕೇಳ್ರಿ. ಅವ್ರನ್ನ ಕೇಳಿ ಅವ್ರು ಮಾಡಿದ್ರೆ ಮಾಹಿತಿ ಕೊಡ್ರಿ. ಬಹಳ ಸಿಂಪಲ್. ಅಲ್ಲೇನ್ರಿ ಹಿಂಗಾದ್ರೂ ಕೆಲಸ ಮಾಡ್ಬೇಕಾಗಿತ್ತು ಸರ್. ಅದನ್ನೇ ನಾವು ಮಾಹಿತಿ ಕೊಡಿ. ಆದ್ರೆ ನೋಡ್ರಿ ನಮಗೂ ಏನಿಲ್ಲ. ಶೋಕಾಸ್ ಕೊಡ್ತೀವಿ, ಕಮಿಷನರ್ ಕಾಪಿ ಹಾಕ್ತೀವಿ, ಆಕ್ಷನ್ ತಗೊಂಡ್ ಹೇಳ್ತೀವಿ. ಈಗ ಅವ್ರು ಮಾಡಿದ್ರ ಏನ್ ಮಾಡ್ಯಾರ ನಿಮ್ ಮಾಹಿತಿ ಕೊಡ್ಬೇಕು. ನಾವು ಅಷ್ಟೇ ಕೇಳ್ತಾ ಇರೋದು. ಇವ್ರದ್ದು ನೋಡ್ರಿ ಯಾರು ಎಷ್ಟು ಅದರಲ್ಲಿ ಅವ್ರೇನಾದ್ರು ಬೇರೆ ಕಡೆಯಿಂದ ಏನಾದ್ರು ಇನ್ಫ್ಲೂಯೆನ್ಸ್ ತಗೊಂಡಿದ್ರು ಇಲ್ಲ ಹೇಳ್ಬೇಡ್ರಿ. ಯಾಕೆ ಹೇಳ್ತೀರಿ? ನಮ್ಗೆ ಗೊತ್ತಿಲ್ವಲ್ಲ ಸರ್. ಅಸಂಪ್ಷನ್ ಮ್ಯಾಗ ಹೇಳ್ಬೇಡ್ರಿ ನೀವು. ಇಲ್ಲ ನೇರವಾಗಿ ನಾನು ಕೇಳ್ತಾ ಇರೋದು ಆರಾಮ ಕೇಳಿ. ನಾವು ಕೇಳ್ತಾ ಇರೋದು ರಿಕ್ವೆಸ್ಟಿಂಗ್. ಸರ್ ನಾನು ನನ್ನ ಪ್ರಶ್ನೆ ಇನ್ನು ಕೇಳಿಲ್ಲ. DDL ಕೇಳ್ತಾರೆ. DDL ಬ್ಲಾಕ್ ಅಂಡ್ ವೈಟ್ ಇದೆ. DDL ಆನ್ಸರ್ ಫಾರ್ ಸರ್. ಮೈ ಕ್ವಶನ್ ಇಸ್ ವೆರಿ ಸಿಂಪಲ್ ಸರ್. ಒಬ್ರ ಮೇಲೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತಿದ್ದಾರೆ. ವರ್ಗಾವಣೆ That is not doing anything. Sir, we are not raising our voice. ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇದ್ದೀವಿ ಸರ್. ನಾವು ಮಾಡ್ತಾ ಇದ್ದೀವಿ. ನಾವು ಕೇಳ್ತಾ ಇದ್ದೀವಿ. ಅಧಿಕಾರಿ ಇದ್ದೀರಾ, ದೊಡ್ಡವರ ಬಗ್ಗೆ ಮಿನಿಮಮ್ ನಮಗೊಂದು ಸ್ಟ್ಯಾಂಡ್ ಕೊಡಬೇಕು. ಸರ್ ಮಾಹಿತಿ ಕೊಡಿ ಮೇಡಮ್. ಹಾರ್ಟ್ ಪ್ರಾಬ್ಲಮ್ ಆಗಿ ಜಯದೇವರ ಅಡ್ಮಿಟ್ ಆಗಿದ್ದಾರೆ. ಫೈಲ್ ನಮ್ಮ ಕಡೆ ಇದೆ ಅಂತ ಅಲ್ಲ ಆರಾಧ್ಯ ಇಲ್ಲ ಸರ್. ಅವ್ರ ಬ್ರದರ್ ಯಾರೋ ಫೋನ್ ಮಾಡಿದ್ರು, ಅಲ್ಲಿದ್ದಾರೆ ಹಾಸ್ಪಿಟಲ್. ನಮ್ಗಿಲ್ರಿ. ಈಗ ನಮ್ಗೆ ಇದ್ರ ಮಾಹಿತಿ ನಮ್ಗೆ ಇದ್ರಾಗ ಬೇರೆ ಸರ್ ಕೇಸ್ ಗೊತ್ತಾಗುತ್ತಲ್ಲ. ಇಲ್ಲ ಕೊಡೋಣ ಸರ್. ಈಗ ಕೇಳಿದಾರೆ ಸರ್. ರೈಟಿಂಗ್ ಅಲ್ಲಿ ಕೊಡ್ತೀವಿ, ಒಂದು ಅರ್ಜಿ ಕೊಡಿ ಸರ್. ಮೇಡಮ್ ಇದು ಸಾರ್ವಜನಿಕರ ಸಮಸ್ಯೆ ಅನ್ಕೊಂಡು ಬಂದು ನಾವು ಪರ್ಸನಲ್ ಆಗಿ ತಗೊಂಡಿಲ್ಲ ಮೇಡಮ್. ಇದು ಈ ಪ್ರಾಬ್ಲಮ್ ಆಗಿದ್ದಾಗ ಇನ್ನೂ ಏನ್ ರೇಟಿಂಗ್ ಅಂತ ಕೊಡ್ಬೇಕು ಮೇಡಮ್. ಅದೇ ನಿಮ್ಮ ಇಲಾಖೆ ವತಿಯಿಂದನೇ ನಿಮಗೆ ಮೇಲ್ ಅಧಿಕಾರಿಗಳಿಂದನೇ ಆರ್ಡರ್ ಬಂದಿದೆ, ಇದ್ರ ಮೇಲೆ ಕ್ರಮ ತಗೊಳ್ಳಿ ಅಂದ್ಬಿಟ್ಟು ನಾವು ಅರ್ಜಿ ಕೊಡಲು ಏನ್ ಪ್ರಯೋಜನ ಇದೆ ಅಂತ ಹೇಳ್ತಾ ನೀವು ಹೇಳಿದ್ದ ನೋಡಿ ವೆರಿಫೈ ಮಾಡಿ ಕೊಡ್ಬೇಕಂತ. ಕತ್ತಿನ ಇದೆಯಲ್ಲ ಮೇಡಮ್. ಜೆರಾಕ್ಸ್ ತಗೊಳ್ಳಿ. ಇದು ಜೆರಾಕ್ಸ್ ಭೋಗಾದಿ ಗ್ರಾಮ ಉಪನಿರ್ದೇಶಕರ ಬಂದ್ರಿ 231/1 ಶ್ರೀ ಗಣೇಶ್ ಎಂಬವರು ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಮೇಡಮ್ ಯಾವುದೇ ಹೇಳ್ತೀವಿ ಅರ್ಜಿ ನೀಡದೇ ಇದ್ದರೂ ಅಕ್ರಮ ಕೂಡಿ ಇದು ಲೋಕಲ್ ADLR ಅಂಡ್ DDLR ಮಾಡಬೇಕು. ಈಗ ಅವರು ADLR ಏನಾದ್ರು ಪ್ರಪೋಸಲ್ ಕೊಟ್ಟು DD ಕಡೆ ಪೆಂಡಿಂಗ್ ಇತ್ತು ಅಥವಾ ಏನೋ ಅವ್ರು ಮಾಡೇ ಇಲ್ಲ. ಈಗ ಯಾರು ನೋಡ್ಬೇಕು ನೀವೀಗ. ಅಲ್ಲ ಸರ್, ಇದು ನಮಗೆ ಬಂದು ನಾವು ಎನ್ಕ್ವೈರಿಗೆ ಅದನ್ನ ದಾಖಲೆ ತಗೊಂಡು ನಮ್ಮ ಕಡೆ ಕಾಪಿ ಹಾಕಿರಂದ್ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಕ್ ಏನ್ ಮಾಡ್ತೀವಿ, ಇದ್ರ ಕೈಗೆ ಮಾಡಿ ನಿಯಮಾನುಸಾರ ನಮಗೆ ರಿಪೋರ್ಟ್ ಮಾಡ್ರಿ ಅಂತ ಹಾಕಿರ್ತೀವಿ. ಈಗ ಅವ್ರು ಮಾಡ್ಯಾರಿಲ್ಲ ಅದಕ್ಕೆ ಹೇಳ್ತಾರ ಅವರು. ಸರಿ ಮೇಡಮ್, ಯಾರು 8 ತಿಂಗಳಿಂದ ಅದನ್ನೇ ಕೇಳ್ತಾರೆ. ಕುಡಿ 8 ತಿಂಗಳಾಗಿದೆ, ನಾವು ಕುಡಿ ಏನ್ ಮಾಡಿದೀರಾ, ಕ್ರಮ ತಗೊಂಡಿದ್ದೀರಾ ಅಷ್ಟೇ ನಾವು ಕೇಳ್ತಾ ಇರೋದು. ನೀವು ತಪ್ಪು ಮಾಡಿದೀರಾ, ನೀವು ಇನ್ನೊಂದ್ರೆ ನಾವೇನು ಹೇಳ್ತಾರೆ ಸರ್, ನಿಮ್ಗೆ ನಾವು ಹೇಳ್ತಾ ಇಲ್ಲ. ಅವ್ರನ್ನ ಕ್ರಮ ತಗೊಂಡಿದ್ದೀರಾ? ಏನಾಗಿದೆ ಇದೇನ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಈಗ ಸಿಟಿ ಸರ್ವೆ ಆಗಿದ್ರು, ಈಗ ತಾಲೂಕು ಸರ್ವೆ ಮುಗಿದಾದ್ಮೇಲೆ ತಾಲೂಕಲ್ಲೂ ಅಲ್ಲೂ ಇದೆ ಭ್ರಷ್ಟಾಚಾರ ನಡೀತಿದೆ ಅಂತ ಮಾಹಿತಿ ಇದೆ. ರಿಪೋರ್ಟ್ ಕೊಡಬೇಕ್ರಿ, ಅವ್ರು ಹಾಕಿದವ್ರು ಕೊಡಬೇಕು. ಒಂದು ನೌಕರಿ ಮಾಡಲ್ಲ ಅವರು, ಒಳ್ಳೆ ಕತೆ. ಅದು ಕೊಡ್ತಾ ಇಲ್ಲ ಅಂತ ನಮ್ಮ ಯಾಕೆ ಬಂದ್ರಿ ಅಂದ್ರೆ ಅದು ಆಗ್ತಾ ಇಲ್ವಲ್ಲ ಸರ್, ಏನಾದ್ರು ಮಾಡಿ ಇಲ್ಲ. ಹಾಸ್ಪಿಟಲ್ ಆಗಿದೆ, ಹಾರ್ಟ್ ಬ್ಲಾಕ್ ಆಗಿದೆ, ಮೇಡಮ್ ಇಲ್ಲ. ಅಲ್ಲ ಯಾರು ಬರ್ತಾರೆ ಸಂಜೆ ಮೇಡಮ್? ಈಗ ಯಾವ ಇಷ್ಟ
ಅವ್ರಿಗೆ ಹೇಳಿ ಫೋನ್ ಮಾಡಿ ಏನಂದ್ರೆ ಸಂಜೆ ಒಳಗಡೆ ರಿಪೋರ್ಟ್ ಕೊಡಂತ ಯಾರು 5 ವರ್ಷ ಮುಂದಿನ ಲೆಟರ್ನ ನಾಳೆ ಬರೋಣ ಸರ್. ನಾಳೆ ಬರ್ತೀವಿ. ನಾವು ಯಾವಾಗ ಬರ್ರಿ ಗುರುಗಳೇ ನಾಳೆ ಕೊಡಂತ ಹೇಳಿನಿ. ಈಗ ಮಾತಾಡಿದ್ದನ ನಾಳೆನೂ ಮಾತಾಡ್ಬೇಕು. ನಮ್ಗೇನಿಲ್ಲ ಈಗ ನಮ್ಗೇನು 11 ಗಂಟೆ ಬರ್ಬೋದು ಸರ್. 11 ಗಂಟೆ ಬರೋಣ. ಈಗ ನಾನು ಹೇಳಿ ಸರ್ 3 ಗಂಟೆನ ಸಾಹೇಬರು ಗಡುವು ಕೊಟ್ಟರು. ಸಾಹೇಬ್ರಿಗೆ ನಾನು ಧನ್ಯವಾದ ಅಲ್ಲೇ ಆಯ್ಕೆ ಧನ್ಯವಾದ ಏನ್ ಬೇಡ ಸರ್. ಅವ್ರು ಅಧಿವೇಶ ಮಾಡಬೇಕು ಗೌರ್ಮೆಂಟ್. ನನ್ನ ನೀವು ಕೇಳ್ತಾ ಇದ್ದೀರಿ ಅಂದ್ರೆ ನೋಡ್ಬ ಅದೇನೈತಿ ನಾವು ಲೆಟರ್ ಹಾಕಿದ್ದಾಗ ನಮ್ಗೆ ಅಷ್ಟು ಜವಾಬ್ದಾರಿ ಇರಂಗಿಲ್ಲ. ಯಾಕಂತಂದ್ರೆ ನಮ್ ಕಾಪಿ ಹಾಕಿರ್ತಾರ ನಾವು ಇನಿಷಿಯೇಟ್ ಮಾಡ್ತೇವೆ ನಿಮ್ಗೆ ಬೇಗ ಮಾಡಂತೇಳಿ ಆ ಲೆಟರ್ ಹಾಕಿಲ್ಲ. ನಾನು ಲೆಟರ್ ಯಾಕೆ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಅದೇನೈತಿ ಅಬ್ಸರ್ವೇಷನ್ ಮಾಡಿ ಸಂಜೆವರೆಗೂ ADLR ಇಂದ ತಗೊಂಡು ಆ ಇನಿಷಿಯೇಷನ್ ಮಾಡಕ ಯಾರಿಗೆ ಕೊಡ್ಬೇಕು ಇದು ಮಾಡಿ ನಮ್ಗೆ ಕಾಪಿ ಹಾಕ್ಬೇಕು. ನೀವು ಇಷ್ಟ ಈಗ ನಾವು ತೋರಿಸ್ತೀನಿ ಏನ್ ಮಾಡ್ಬೇಕು ನಾನು ಪ್ರಾದೇಶಿಕ ನಮಗೆ ಈ ಲೆಟರ್ ಅಲ್ಲೇನ್ರಿ ಈ ಇದ್ರ ಪ್ರಕಾರ ನಮ್ಗೆ ಕಾಪಿ ಹಾಕಾರ ಅದಕ್ಕೆ ಹೇಳ್ತಾರೆ ಈಗ ಅವ್ರು ಏನ್ ಮಾಡಿದ್ರಿ ನೀವು ಅಂತೇಳಿ ನೀವೇನ್ ಮಾಡಿರಿ ಅನ್ನೋದ್ರ ಬಗ್ಗೆ ನಿಮಗೀಗ ಹೆಡ್ ಆಫೀಸ್ ಇಂದ ಬಂದೈತಿ. ಎಲ್ಲಪ್ಪ ಆಯುಕ್ತರ ಕಚೇರಿ ಯಾವುದು ನಗರ ಮಹಾಪನ ಯೋಜನಾಧಿಕಾರಿಗಳಿಗೆ ಹಾಕಾರ ಇವ್ರು ಏನ್ ಆಕ್ಷನ್ ತಗೊಂಡ್ರು ಅನ್ನೋದ್ರ ಬಗ್ಗೆ ನೀವು ಸಂಜೆವರೆಗೂ ರಿಪೋರ್ಟ್ ಕೊಡೋದು ಅಷ್ಟೇ ಸರ್. ಏನಿಲ್ಲ ಅದನ್ನ ನಾವು ಹೇಳಿದಾಗ ಅವ್ರು ಕೊಡ್ತಾರ ಅಷ್ಟೇ ಸರ್. ಏನಿಲ್ಲ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಿಸಂಗ್ ಏನೈತಿ ಇವ್ರ ಅಡ್ರೆಸ್ ಐತೆ ನೋಡೋರು. ಅದು 8 ತಿಂಗಳಾಗಿದೆ. ಇವ್ರ ಅಡ್ರೆಸ್ ಏನೈತೆ ನೋಡು. ಇವ್ರಿಗೊಂದು ಕಾಪಿ ಹಾಕ್ರಿ ಅಷ್ಟೇ. ಅಂದ್ರೆ ಅವ್ರಿಗೆ ರೆಡಿ ಆಗ್ತದೆ. ಆಗ್ಲಿಲ್ಲ ಅಂತಂದ್ರೆ ರೀಸನ್ ಹೇಳ್ಬೇಕು ನನಗೆ. ಅಂಡರ್ ವಾಟ್ ಸರ್ಕಮ್ಸ್ಟಾನ್ಸಸ್ ಇಟ್ ಇಸ್ ಬೀಯಿಂಗ್ ಡಿಲೇಡ್ ಅಂತ. ದಟ್ಸ್ ಆಲ್. ಏನೂ ಇಲ್ಲ. ನಮ್ಮ ಮಾಹಿತಿ ಇಷ್ಟ ಏನ್ ಕ್ರಮ ತಗೊಂಡಿದ್ರೆ ನಮ್ಮ ಮಾಹಿತಿ ಅಷ್ಟೇ. ಸರಿ ಹೇಳಿ ಈಗ ನಿಮ್ಮ ಮಾತು ಗಂಟೆಗೆ ಏನೈತಿ ಕೊಡು. ನಮ್ಗೇನು ಯಾರನ್ನೂ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಸರ್. ಇಲ್ಲ ವಿ ಆರ್ ನಾಟ್ ಸೇಯಿಂಗ್ ದಟ್ ಸರ್. ವಿ ಆರ್ ನಾಟ್ ಸೇಯಿಂಗ್. ಕಾರ್ಡ್ ಇಸ್ಕೊಳ್ಳಿ ಸರ್. ಹತ್ರ ಇದೆ ನಮ್ಮ ಕಡೆ ಇರಲಿ ಕಾರ್ಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಾಳೆ ಕ್ಯಾಬಿನ್ ಬೇಡ. ಸೂಪರ್ವೈಸರು ಈಗ ಸರ್ ಹೇಳಿರೋದು ಇವ್ರು ಕೊಡ್ತಾರೆ ಅವ್ರನ್ನ ಇಲ್ಲಿಂದ ಕೇಳಿದ್ದಾರೆ. ನಾನು ಬೆಳಿಗ್ಗೆ 11 ಗಂಟೆ ಬರ್ತೀನಿ. ಈಗ ಸಾಹೇಬರು ನನ್ಗೆ ಹೇಳವ್ರೆ ಅದು ವಿಚಾರಿಸ್ಬಿಟ್ಟು ಹೇಳು ಅಂತ. ನಾನು ಸೂಪರ್ವೈಸರು ಮೇಡಮ್ ಬಂದ್ಮೇಲೆ ನಾನು ಹೇಳ್ಬಿಟ್ಟು ಇದ್ರ ಏನಾಯ್ತು ಅಂತ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿದೆ. ಅವ್ರಿಗೆ ಮೇಡಮ್ ತಿಳಿಸ್ಬಿಟ್ಟು ನಾನು ಇದು ಮಾಡ್ತೀನಿ. 4 ತಿಂಗಳು ಅವ್ರನ್ನ ಬರೋಕ್ಕಲ್ಲ. ಅವ್ರು ಇಷ್ಟಪಡಲ್ಲ ನಾವು. ಈಗ ತಪ್ಪು ಮಾಹಿತಿ ಹುಡುಗಿ ನಮ್ಗೆ ಮಂಜುನಾಥ್ ಸರ್ ರಜಾ ಹಾಕಿದ್ರೆ ಹೇಗಿಲ್ಲ ಸರ್. ಎಲ್ಲ 2 ಕಡೆ ಇದೆ. ಸಡನ್ ಆಗಿ ರಜೆ ಹಾಕಿದ್ರೆ ಗೊತ್ತಾಗುತ್ತಾ ಮುಂಜಾನೆ ನನಗೆ ಹೇಳಿದ್ದು ಸರ್. ಅವ್ರು ಹೇಳಿದ್ದು ಸರ್ ಬಿಡಿ. ನಾವು ಕ್ರಮ ಏನಾಗಿದೆ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಈ ತಪ್ಪು ನಿಮ್ದು ಯಾರು ಇಲ್ಲ. ನಾವು ಕೇಳ್ತಾ ಇದ್ದೀವಿ ಕ್ರಮ ಏನ್ ತಗೊಂಡಿದ್ದೀರಾ ಈ ಅಧಿಕಾರಿ ಮೇಲೆ ಅಂತ ಕೇಳ್ತಾರೆ. ಮಂಜುನಾಥ್ ಬಂದಿದ್ರೆ ಕೊಟ್ಟರು ಅವ್ರನ್ನ ಕರೆದು ಮುಂದೆ ಕೇಳ್ತಿದ್ವಿ. ಅದಕ್ಕೆ ಕೇಳಿಲ್ಲ. ಯಾಕಂದ್ರೆ ಯೂಶುವಲಿ BDLR ಯೂಸು ಇಮಿಡಿಯೇಟ್ ಆಫೀಸರ್ ಫೈನ್ ಸರ್. ಮತ್ತೆ ಅದು ನಿಮ್ಮ ಇದು ಬರ್ಲಾರ್ದು ಅವ್ರಿಗೆ ಕೊಡ್ತಾರ. ಬರ್ಲಿಲ್ಲ ಅಂತಂದ್ರೆ ಎರಡು ಕೆಲಸ ಇಮಿಡಿಯೇಟ್ ಮಾಡ್ರಿ. ಇವತ್ತನ ಸಂಜೆವರೆಗೆ ಕರಿಯೋ ಎಲ್ಲದ ನೋಡಿ ಮಂಜುನಾಥ್ ಡೆಲ್ಲಿಗ ಈಗ ನಾವು ಹೇಳಿದ್ರೆ ಸರ್ ಇಷ್ಟು ಹೇಳಿದ್ಮೇಲೆ ಕೊಡೋ ಬದಲು 8 ತಿಂಗಳಿಂದ ನೀವೇ ಅದೊಂದು ಮಾಹಿತಿ ಕೊಟ್ಬಿಟ್ಟಿದ್ರೆ ಕ್ರಮ ಏನಿದೆ ಇವ್ರಿಗೆ ಸರ್. ನಿಮ್ ಕೇಳ್ತಾರೆ ಅವ್ರು ಕೇಳ್ತಾರೆ. ಯಾರು ಕೊಟ್ಬಿಟ್ಟಿದ್ರೆ ಮಾಹಿತಿ ಮುಗಿದೋಗಿರೋದು ನಿಮ್ಮ ಹತ್ರ ಬೇಕಾಗಿ ನಗರ ಮಾಪನ ಯೋಜನಾಧಿಕಾರಿಗೆ ರೆಫರ್ ಮಾಡಿದ್ರೆ ಈ ಶುಡ್ ಗಿವ್ ದಟ್. ನಾವು ಪ್ರಮಾಣ ಇವ್ರಿಗೆ ಮಾಹಿತಿ ಹಂಗೆ ಯಾವ್ದೇ ಕಾರಣಕ್ಕೂ ಎನ್ಕರೇಜ್ ಮಾಡಂಗಿಲ್ಲ ಹೇಳಂಗಿಲ್ಲ. ಇತಿಹಾಸ ಮಾಡಿಗಿವನ್ ಯಾರು ವಿಲ್ ಸಸ್ಪೆಂಡ್ ಅಷ್ಟೇ. ವೆರಿ ಸಿಂಪಲ್. ಫೈನ್ ಸರ್. ಫೈನ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರು, ಇವರು ಪ್ರಸಾದ್ ವಿ ಕುಲಕರ್ಣಿ ಅವರು ನಮ್ಮ ಸರ್ವೆ ಜಾಯಿಂಟ್ ಕಮಿಷನರ್ ಅವರು. ಅವ್ರು ಏನಿತ್ತು ಪ್ರತಿಕ್ರಿಯೆ ಬಹುಶಃ ನೋಡಿದ್ರೆ ಅವ್ರ ಮಾಹಿತಿ ಏನು ಸಿಗಬೇಕು ಅಂತ ಹೇಳಿದ್ದಾರೆ. ಅದು ಮೇಡಮ್ ಅವ್ರು ಇಲ್ಲ ಅಂತ ಇನ್ನೊಬ್ರು. ನಾಳೆ 11 ಗಂಟೆಗೆ ಇದು ಮಾತುಕತೆ ಆಗಿದೆ. 11 ಗಂಟೆಗೆ ಬಂದಿದ್ದು ಬಹುಶಃ ಏನ್ ಮಾಹಿತಿ ಕೊಡ್ತಾರೆ ಇವರು ಅಧಿಕಾರಿ ಮೇಲೆ ಏನು ಕ್ರಮ ಕೈಗೊಂಡಿದ್ದಾರೆ ಅಂದ್ಬಿಟ್ಟು ತಿಳ್ಕೊಳ್ಳೋಣ.